ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಾವಿವಾಗ ಡಾಟಾ ಟೈಪ್ಸ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಿದ್ದೀನಿ. ಸೊ ನೋಡೋಣ. ಡಾಟಾ ಟೈಪ್ಸಲ್ಲಿ ಮೇನ್ ಆಗಿ ಟುಡೇ ನಾನಿವತ್ತು 4 ಥರದ್ದು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಂದರೆ ಇಂಟಿಜರ್ ಡಾಟಾ ಟೈಪ್, ಫ್ಲೋಟಿಂಗ್ ಪಾಯಿಂಟ್ ಡಾಟಾ ಟೈಪ್, ಬೂಲಿಯನ್ ಡಾಟಾ ಟೈಪ್, ಸ್ಟ್ರಿಂಗ್ ಡಾಟಾ ಟೈಪ್. ಸೊ ಡೀಟೇಲ್ಡಾಗಿ ನೋಡ್ಕೊತ ಹೋಗೋದಾದರೆ ಮೊದಲಿಗೆ ನಾವು ಫ್ಲೋಟಿಂಗ್ ಡಾಟಾ ಇಂಟಿಜರ್ ಡಾಟಾ ಟೈಪ್ ನೋಡೋಣ. So integer data type means it is common like how we use like in the daily life. So what are the integers like we include -9 comma -7 comma -6. These are also integers, and we have 0 is also integer. We have positive numbers also. So one more thing in Python is ನಂಬರ್ ದ ಸೈಜ್ ಆಫ್ ದಿ ನಂಬರ್. ಅಂದ್ರೆ ಒಂದು ನಂಬರ್ ಅಲ್ಲಿ ಸೈಜ್ ಇಷ್ಟುದ್ದ ನಂಬರ್ ಕೂಡ ನಾವು ಪೈಥಾನ್ ಅಲ್ಲಿ ಕೋಡ್ ಮಾಡುವಾಗ ಬರೀಬಹುದು. ಬಟ್ ಸಿ ಲ್ಯಾಂಗ್ವೇಜು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ನಾವು ಕೋಡಿಂಗ್ ಮಾಡ್ತೀವಿ ಅಂದ್ರೆ ಇವಾಗ ಬರ್ದಿದ್ನಲ್ಲ ಇಷ್ಟು ಉದ್ದ ನಂಬರ್ನ ನಾವು ಅವಾಗ ಬರೆಯಂಗಿಲ್ಲ. ಅವಾಗ ಒಂದು ಬೇರೆ ಅದಕ್ಕೆ ಬೇರೆ ತರ ಸ್ವಲ್ಪ ಕೋಡಿಂಗ್ ಡಿಫ್ರೆಂಟ್ ಆಗಿ ಬರುತ್ತೆ, ಅದನ್ನ ಯೂಸ್ ಮಾಡಬೇಕು. ಇಲ್ಲಿ ನಾರ್ಮಲ್ ಪೈಥಾನ್ ಸಿ ಅಥವಾ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಪೈಥಾನ್ ಅಲ್ಲಿ ಬರುವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನಂಬರ್ಸ್ ಕೂಡ ನಾವು ಪ್ರಿಂಟ್ ಮಾಡ್ಬೋದು, ಟೈಪ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಇಂಟೀಜರ್ಸ್. ಸೊ ಇಂಟೀಜರ್ಸ್ ಅಂದ್ರೆ ನಾವು ಕಾಮನ್ ಆಗಿ ನೆಗೆಟಿವ್ ವ್ಯಾಲ್ಯೂಸ್ ತಗೊಂತೀವಿ, ಪಾಸಿಟಿವ್ ವ್ಯಾಲ್ಯೂಸ್ ತಗೊಂತೀವಿ, 0 ಕೂಡ ಇನ್ಕ್ಲೂಡ್ ಮಾಡ್ಕೊಂತಿದೀವಿ. ಸೊ ಇದಿಷ್ಟು ಇಂಟೀಜರ್ ಬಗ್ಗೆ ಆಯ್ತು. ಸೊ ನಾವು ಫಸ್ಟ್ ಸೆಮ್ ಅಲ್ಲಿ ಮೋಸ್ಟ್ ಆಫ್ ದಿ ಎಲ್ಲರಿಗೂ ಎಲೆಕ್ಟ್ರಾನಿಕ್ಸ್ ಇತ್ತು ಅಂತ ಅನ್ಕೊಂತೀನಿ. ಸೊ ಅಲ್ಲಿ ಏನಿತ್ತು ಅಂದ್ರೆ ನಮ್ಗೆ ಡೆಸಿಮಲ್ ನಂಬರ್ಸ್, ಬೈನರಿ, ಆಕ್ಟಲ್, ಹೆಕ್ಸಾಡೆಸಿಮಲ್ ಅಂತ ಇತ್ತು. ಸೊ ಇವಾಗ ಬೈನರಿ ಅಂತಂದ್ರೆ ಏನು, ಬೇಸ್ ವ್ಯಾಲ್ಯೂ 10 ಇತ್ತು. ಬೈನರಿ ಅಂದ್ರೆ ಬೇಸ್ ವ್ಯಾಲ್ಯೂ 2, ಆಕ್ಟಲ್ ನಂಬರ್ ಅಂದ್ರೆ ಬೇಸ್ ವ್ಯಾಲ್ಯೂ 8, ಹೆಕ್ಸಾಡೆಸಿಮಲ್ ಅಂದ್ರೆ ಬೇಸ್ ವ್ಯಾಲ್ಯೂ 16. ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳೋದಾದ್ರೆ ಡೆಸಿಮಲ್ ಅಂದ್ರೆ ನಮ್ಗೆ ಯಾವ್ದಾದ್ ಬೇಕೋ ಆ ನಂಬರ್ ಎಲ್ಲದನ್ನೂ ನಾವು ಯೂಸ್ ಮಾಡ್ಕೊಂತಿದ್ವಿ, ರೈಟ್? ಇದನ್ನ ನಾವು ಡೆಸಿಮಲ್ ಅಂತ ಕರಿತಿದ್ವಿ. ಸೊ ಕ್ಯಾಶುವಲ್ ಆಗಿ ಅಪ್ ಟು 0 to starting from 0 to infinity ಅದನ್ನ ನಾವು ಡೆಸಿಮಲ್ ಅಂತ ಕರಿತಿದ್ವಿ. ಡೆಸಿಮಲ್ ವ್ಯಾಲ್ಯೂಸ್ ಇರದ ಬೇಸ್ ವ್ಯಾಲ್ಯೂ ಏನಿತ್ತು, ಡೆಸಿಮಲ್ ಬೇಸ್ ವ್ಯಾಲ್ಯೂ 10 ಇತ್ತು. ಇಲ್ಲಿ ನಮ್ಗೆ ಕನ್ವರ್ಷನ್ಸ್ ಇದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಡೆಸಿಮಲ್ ಟು ಯಾವುದೇ ನಂಬರ್ ಬೈನರಿಯಿಂದ ಡೆಸಿಮಲಿಂಗ್ ಮಾಡಬೇಕು, ಆಕ್ಟಲ್ ಇಂದ ಡೆಸಿಮಲಿಂಗ್ ಮಾಡಬೇಕು, ಹೆಕ್ಸಾಡೆಸಿಮಲ್ ಇಂದನೂ ಡೆಸಿಮಲಿಂಗ್ ಮಾಡಬೇಕು. ನಾವು ಮಾಡೋದಲ್ಲ, ನಾವು ಕೋಡಿಂಗ್ ಅಲ್ಲಿ ಬರಿತೀವಿ, ಅದು ಪ್ರೋಗ್ರಾಮ್ ರನ್ ಮಾಡಿದಾಗ ಔಟ್ಪುಟ್ ಬರುತ್ತೆ. ಸೊ ನನ್ ಇಂಟ್ರೊಡಕ್ಷನ್ಗೋಸ್ಕರ ನಾನು ಮತ್ತೆ ಇಲ್ಲಿ ರಿಪೀಟ್ ಮಾಡ್ತಿದ್ದೀನಿ ಅಷ್ಟೇ. ಆಲ್ಮೋಸ್ಟ್ ಇದು ಎಲ್ರಿಗೂ ಗೊತ್ತಿರುತ್ತೆ. ಡೆಸಿಮಲ್ ಆಯ್ತು. ನೆಕ್ಸ್ಟ್ ದಿಸ್ ಈಸ್ ಮೇನ್ ಥಿಂಗ್. ನೆಕ್ಸ್ಟ್ ನಾವ್ ಏನೇನ್ ನೋಡಿದ್ವಿ, ಬೈನರಿ ನೋಡಿದ್ವಿ. ಬೈನರಲ್ಲಿ 0 ಅಥವಾ 1 ಅಷ್ಟನ್ನೇ ನಾವು ಯೂಸ್ ಮಾಡ್ಬೇಕಿತ್ತು. ಸೊ ನೆಕ್ಸ್ಟ್ ನೋಡೋದಾದ್ರೆ ಆಕ್ಟಲ್ ಇತ್ತು. ಆಕ್ಟಲ್ ಅಲ್ಲಿ ಯಾವ್ದು ಇತ್ತು ಅಂದ್ರೆ 0 1 2 3 4 5 6 7 up to these numbers we are using while doing with octal. When we come to hexadecimal ಅಲ್ಲಿ ನಾವು ಏನ್ ಮಾಡಿದ್ವಿ ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ 0 to up to 14 or 15, sorry 15, up to 15. This is these numbers we are using, right? This is what we were doing in the electronics, but here also we are doing some things. So I am telling the introduction. Wait, let me drag this. Okay, ಬೈನರಿ ಅಂದ್ರೆ 0 ಅಥವಾ 1 ಅಂದ್ರೆ ಟ್ರೂ ಆರ್ ಫಾಲ್ಸ್ ಅಂತ ಹೇಳ್ತಿದ್ವಿ ಅನ್ನೋ ತರ. ಆಕ್ಟಲ್ ಅಂದ್ರೆ 0 ಇಂದ 7 ತನಕ ಬರೀತಿದ್ವಿ. ಹೆಕ್ಸಾಡೆಸಿಮಲ್ ಅಂದ್ರೆ 0 to 15. ಡೆಸಿಮಲ್ ಅಂದ್ರೆ 0 to infinity. ಇಲ್ಲಿ ನೆಗೆಟಿವ್ ಇನ್ಫಿನಿಟಿ ಕೂಡ ಇತ್ತು. ಸಾರಿ, ನಾನು ಇಲ್ಲಿ ಬರೆಯೋದು ಮರ್ತಿದ್ದೀನಿ. ಮೈನಸ್ ನೆಗೆಟಿವ್ ಇನ್ಫಿನಿಟಿ ಕೂಡ ಬರ್ತಿತ್ತು. ಇಲ್ಲಿ ಬೇಸ್ ವ್ಯಾಲ್ಯೂ ನಮ್ಗೆ ಏನಿತ್ತು ಅಂದ್ರೆ ಡೆಸಿಮಲ್ ಅಲ್ಲಿ ಬೇಸ್ ವ್ಯಾಲ್ಯೂ 10 ಇತ್ತು. ಬೇಸ್ ವ್ಯಾಲ್ಯೂ ಆ ಬ್ರಾಕೆಟ್ ಬರ್ದು ಹೊರಗಡೆ ಬರಿತಿದ್ವಲ್ಲ, ಅದು ನಾನು ಹೇಳ್ತಿರೋದು. ಸೊ ಬೈನರಿ ಬೇಸ್ ವ್ಯಾಲ್ಯೂ ಏನಿತ್ತು
ಬೈನರಿ ಬೇಸ್ ವ್ಯಾಲ್ಯೂ ಬಂದು 2 ಇತ್ತು. ಆಕ್ಟಲಿಗೆ ಬೇಸ್ ವ್ಯಾಲ್ಯೂ ಎಷ್ಟಿತ್ತು? ಆಕ್ಟಲಿಗೆ 8 ಇತ್ತು. ನೆಕ್ಸ್ಟ್ ಹೆಕ್ಸಾಡೆಸಿಮಲ್ಗೆ 16 ಇತ್ತು. ಸೊ ಇವಾಗ ನಾವು ಇದಿಷ್ಟು ಇದೆಲ್ಲ ಎಕ್ಸಾಂಪಲ್ಸ್ ಯಾವುದಕ್ಕೆ? ಡೆಸಿಮಲ್ಗೆ. ಯಾಕಂದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಇನ್ಕ್ಲೂಡ್ ಮಾಡ್ತಿದ್ವಿ, ಝೀರೋನು ಪಾಸಿಟಿವ್ ನಂಬರ್ಸ್ ಮಾಡ್ತಿದ್ವಿ. ಬೈನರಿ ಅಂತ ಬಂದ್ರೆ 0 ಅಥವಾ 1 ಮಾತ್ರ ಯೂಸ್ ಮಾಡಬೇಕು. ಸೊ ಇವಾಗ ನಮ್ಗೆ ಒಂದು ಬೈನರಿ ವ್ಯಾಲ್ಯೂ ಇದೆ ನಮ್ಮ ಹತ್ರ, ಅದನ್ನ ನಾವು ಕೋಡಿಂಗ್ ಮಾಡುವಾಗ ಬೈನರಿ ವ್ಯಾಲ್ಯೂ ಬರೀತೀವಿ, ನಮ್ಗೆ ಔಟ್ಪುಟ್ ಬೇಕಂದ್ರೆ ಡೆಸಿಮಲ್ ಬೇಕು ಅಂತ ಹೇಳ್ತೀವಿ. ಸೊ ಅವಾಗ ಸ್ವಲ್ಪ ಕೋಡಿಂಗ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಮಾಡಬೇಕು. ಯಾವ ತರ ಅಂತಂದ್ರೆ, ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ. ದಿಸ್ ಇಸ್ ಅನ್ ಬೈನರಿ ನಂಬರ್, ರೈಟ್? ಇದು ಬೈನರಿ ನಂಬರ್. ಬಟ್ ಇದನ್ನ ನಾವು ಔಟ್ಪುಟ್ ಮಾಡಬೇಕು ಅಂದ್ರೆ ನಾವಿಲ್ಲಿ ಫಾರ್ಮುಲಾ ಯೂಸ್ ಮಾಡಿ 0 × 2 ಪವರ್ 0, 2 ಪವರ್ 1, 2 ಪವರ್ 3 ಆ ತರ ಮಾಡ್ಕೊಂತ ಹೋದ್ರೆ ಹೆವಿ ಅನ್ಸುತ್ತೆ. ಬಟ್ ಕೋಡಿಂಗ್ ಮಾಡುವಾಗ ಏನ್ ಮಾಡ್ಬೇಕು ಅಂದ್ರೆ, ಇದೇ ವ್ಯಾಲ್ಯೂಗೆ ನಮ್ಗೆ ಡೆಸಿಮಲ್ ವ್ಯಾಲ್ಯೂ ಬೇಕು ಅಂದ್ರೆ 0. ಇಲ್ಲಿ ನಾವು ಬೈನರಿ ಮಾಡೋದ್ರಿಂದ ಸ್ಮಾಲ್ ಲೆಟರ್ ಬಿ ಯೂಸ್ ಮಾಡಬೇಕು, ಅಥವಾ ಕ್ಯಾಪಿಟಲ್ ಬಿ ಕೂಡ, ಸ್ಮಾಲ್ ಬಿ ಕೂಡ ಯೂಸ್ ಮಾಡ್ಬೋದು. ಸ್ಮಾಲ್ ಬಿ ಅಥವಾ ಕ್ಯಾಪಿಟಲ್ ಬಿ 0 ಬರಿಬೇಕು ಸ್ಟಾರ್ಟಿಂಗ್ ಅಲ್ಲಿ. ಸ್ಮಾಲ್ ಬಿ ಅಥವಾ ಕ್ಯಾಪಿಟಲ್ ಬಿ ಬರೆದು ಯೂಸ್ ಮಾಡಿ, ಅದಾದ್ಮೇಲೆ ನಾವು ಯಾವುದು ಬರಿಬೇಕು ಅಂತ ಇದೀವೋ ಆ ನಂಬರ್ನ ಬರಿಬೇಕು. ಸೊ ಈ ತರ ಬರೆದ್ರೆ ಕೋಡ್ ಬರುತ್ತೆ. ನಾವು ಆಕ್ಟಲ್ ನಂಬರ್ಸಿಂಗ್ ಮಾಡುವಾಗ ಫಸ್ಟ್ 0 ಬರೆದು ಕ್ಯಾಪಿಟಲ್ ಓ ಬರಿಬೇಕು, ಅಥವಾ 0 ಬರೆದ್ಬಿಟ್ಟು ಸ್ಮಾಲ್ ಓ ಬರಿಬೇಕು. ನೆಕ್ಸ್ಟ್ ಹೆಕ್ಸಾಡೆಸಿಮಲ್ ಮಾಡುವಾಗ 0 ಬರೆದ್ಬಿಟ್ಟು ಕ್ಯಾಪಿಟಲ್ ಎಕ್ಸ್ ಬರಿಬೇಕು, 0 ಬರೆದ್ಬಿಟ್ಟು ಸ್ಮಾಲ್ ಎಕ್ಸ್ ಬರೆದು ಆಮೇಲೆ ನಾವು ನಂಬರ್ಸ್ ಬರಿಬೇಕು. ಫಾರ್ ಎಕ್ಸಾಂಪಲ್ 12 ನಾವು ಹೆಂಗ್ ಬರಿತಿದ್ವಿ? 0ಗೆ ನಾವು ಏನ್ ಕೊಡ್ತಿದ್ವಿ? ಎ ಅಂತ ಕೊಡ್ತಿದ್ವಿ. 10ಗೆ ಎ ಕೊಡ್ತಿದ್ವಿ, 11ಗೆ ಬಿ, ಸಿ ಗೆ 12. ಸೊ ಇಲ್ಲಿ 12 ಬೇಕು ಅಂದ್ರೆ ನಾವು ಹಿಂಗೆ ಸಿ ಬರಿಬೇಕಾಗುತ್ತೆ. ಇದು ಬರೆದ್ರೆ ಟೈಪ್ ಆಗುತ್ತೆ. ಸೊ ಇದನ್ನೆಲ್ಲ ನಾನು ಕೋಡಿಂಗ್ ಮಾಡುವಾಗ ಇನ್ನೊಂದ್ಸರಿ ಹೇಳ್ತೀನಿ, ಜಸ್ಟ್ ಇದು ಇಂಟ್ರೊಡಕ್ಷನ್. ನಾವು ಈ ನಂಬರ್ಸ್ ಅನ್ನ ಡೆಸಿಮಲ್ ವ್ಯಾಲ್ಯೂಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಈ ತರ ಬರಿಬೇಕು. ಪ್ರಿಫಿಕ್ಸ್ ನ ಆಡ್ ಮಾಡಬೇಕು. 0 ಕ್ಯಾಪಿಟಲ್ ಬಿ ಅಥವಾ ಸ್ಮಾಲ್ ಬಿ ಯೂಸ್ ಮಾಡಿದ್ರೆ ಬೈನರಿ, 0 ಕ್ಯಾಪಿಟಲ್ ಓ ಅಥವಾ 0 ಸ್ಮಾಲ್ ಓ ಯೂಸ್ ಮಾಡಿದ್ರೆ ಆಕ್ಟಲ್, 0 ಕ್ಯಾಪಿಟಲ್ ಎಕ್ಸ್ ಅಥವಾ 0 ಸ್ಮಾಲ್ ಎಕ್ಸ್ ಯೂಸ್ ಮಾಡಿದ್ರೆ ಹೆಕ್ಸಾಡೆಸಿಮಲ್. ಇದನ್ನ ಹೇಳಕ್ಕೋಸ್ಕರ ಇದಿಷ್ಟು ಮಾಡಿದೆ ನಾನು. ಸೊ ನೆಕ್ಸ್ಟ್ ಬರೋದಾದ್ರೆ ಸೆಕೆಂಡ್ ನಾವು ಇದ್ರ ಬಗ್ಗೆ ನೋಡೋಣ ಅಂದ್ರೆ, ಫ್ಲೋಟಿಂಗ್ ಪಾಯಿಂಟ್ ಡಾಟಾ ಟೈಪ್. ಫ್ಲೋಟಿಂಗ್ ಪಾಯಿಂಟ್ ನಥಿಂಗ್ ಬಟ್ ಡೆಸಿಮಲ್ ವ್ಯಾಲ್ಯೂಸ್ ಇರುತ್ತೆ ಅಷ್ಟೇ. ಇಲ್ಲೇನು ಅಷ್ಟೊಂದು ಏನಿಲ್ಲ. 1 ಪಾಯಿಂಟ್ ಇದೆ ಹೇಳೋದು, ಅದನ್ನ ಹೇಳ್ಬಿಡ್ತೀನಿ ಬೇಗ. ಸೊ ಫ್ಲೋಟಿಂಗ್ ಡಾಟಾ ಟೈಪ್ ಅಲ್ಲಿ ಏನ್ ಹೇಳ್ಬೇಕು ಅಂತ ಇದ್ರೆ, ಇಲ್ಲಿ ನಾರ್ಮಲ್ ಆಗಿ ಕ್ಯಾಶುವಲ್ ಆಗಿ ಏನ್ ಯೂಸ್ ಮಾಡ್ತೀವಿ ಅದಷ್ಟೇ. ಇಲ್ಲೇನು ಅಂತದ್ದು ಒಂದ್ ಮಾತ್ರ ಹೇಳೋದಿದೆ, ಹೇಳ್ತೀನಿ. ದೀಸ್ ಆರ್ ದ ಎಕ್ಸಾಂಪಲ್ಸ್, ರೈಟ್? These are the example for floating points. Okay. Wait. These are the example for floating point data type. ಸೊ ಇಲ್ಲಿ ಇನ್ನೊಂದು ವಿಷಯ ಏನ್ ಹೇಳ್ಬೇಕು ಅಂದ್ರೆ, ನಾನಿಲ್ಲಿ 0.6584 ಇದೆ. ಇಲ್ಲಿ ನಾನು ಏನಾದ್ರೂ ಏನು ಪಾಯಿಂಟ್ ನ ಆ ಕಡೆ ಈ ಕಡೆ ಶಿಫ್ಟ್ ಮಾಡ್ತೀವಿ ಅಂದ್ರೆ ನಾವು ಸೈಂಟಿಫಿಕ್ ನೋಟೇಶನ್ ಯೂಸ್ ಮಾಡ್ತೀವಿ. ಅಂದ್ರೆ 0.65854 into 10⁻⁻1 ಅಂತ ಬರಿತಿದ್ವಿ. ಬಟ್ ಕೋಡಿಂಗ್ ಮಾಡುವಾಗ ನಮ್ಗೆ ಆ ತರ ಬರೆಯೋ ಆಪ್ಷನ್ ಇಲ್ಲ. ಸೊ ಇವಾಗ 0.325 ಅಂತ ಇದೆ. ಅದನ್ನ ನಾನು ಕೋಡಿಂಗ್ ಮಾಡುವಾಗ ಹಿಂಗೆ ಬರೆದ್ರೆ ಸಾರಿ
ಸೈಂಟಿಫಿಕ್ ನೋಟೇಶನ್ ತರ ಬರಿಬೇಕು ಅಂತಂದ್ರೆ ಪಾಯಿಂಟ್ ಶಿಫ್ಟ್ ಮಾಡಿ 0.3 ಸ್ಮಾಲ್ ಇ ಅಥವಾ ಕ್ಯಾಪಿಟಲ್ ಇ ಯಾವ್ದಾದ್ರೂ ಯೂಸ್ ಮಾಡ್ಬೋದು. ಸೊ ನಾನಿಲ್ಲಿ ಸ್ಮಾಲ್ ಇ ಯೂಸ್ ಮಾಡ್ತಿದ್ದೀನಿ. e⁴ ಅಂತ ಕೊಡ್ತೀನಿ. ಅಂದ್ರೆ ಇದ್ರ ಅರ್ಥ 1 ಪಾಯಿಂಟ್ ಈ ಕಡೆಯಿಂದ ಈ ಕಡೆ ಶಿಫ್ಟ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಅಕಸ್ಮಾತ್ ನಾವು ಬ್ಯಾಕ್ವರ್ಡ್ಸ್ ಏನಾದ್ರು ಶಿಫ್ಟ್ ಮಾಡ್ತೀವಿ ಅಂದ್ರೆ 0.3 ಸ್ಮಾಲ್ ಇ ಅಥವಾ ಕ್ಯಾಪಿಟಲ್ ಇ -1 ಅಂತ ಕೊಡ್ತೀವಿ. ಅಂದ್ರೆ 1 ಪಾಯಿಂಟ್ ಹಿಂದ್ಗಡೆ ಶಿಫ್ಟ್ ಆಗಿದೆ ಅಂತ ಅರ್ಥ. ಪಾಯಿಂಟ್ ಶಿಫ್ಟ್ ಮಾಡೋದು ಅಂದ್ರೆ ಸೈಂಟಿಫಿಕ್ ನೋಟೇಶನ್ಸ್ ನ ಬರೆಯೋದಕ್ಕೆ ಕೋಡಿಂಗ್ ಅಲ್ಲಿ ನಾವು ಸ್ಮಾಲ್ ಇ ಅಥವಾ ಕ್ಯಾಪಿಟಲ್ ಇ ಅನ್ನೋದನ್ನ ಯೂಸ್ ಮಾಡ್ತೀವಿ. This is all about floating point data type. So next we move on to the next thing, Boolean data type. Boolean data type means ಇಲ್ಲಿ ನೀವು ಹೇಳೋದಿದೆ ಅಂದ್ರೆ ಬೂಲಿಯನ್ ಎಲ್ಲರಿಗೂ ಗೊತ್ತಿರುತ್ತೆ ಟ್ರೂ ಆರ್ ಫಾಲ್ಸ್ ಅಷ್ಟೇ. ಇಲ್ಲಿ ಜಾಸ್ತಿ ಅಂತದ್ದೇನು ಇಲ್ಲ. ನಾನು ಒಂದು ಪ್ರೋಗ್ರಾಮ್ ನ ಕೋಡ್ ತರ ಬರ್ದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅವಾಗ ಬೂಲಿಯನ್ ಡಾಟಾ ಟೈಪ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ನಾನು ಇಲ್ಲಿ ಇಫ್ ಎಲ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಆ ಪಾಯಿಂಟ್ ಬಂದಾಗ ನಾನು ನಿಮ್ಗೆ ಅದನ್ನ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಸ್ಟ್ರಿಂಗ್ ಡಾಟಾ ಟೈಪ್. ಸ್ಟ್ರಿಂಗ್ ಡಾಟಾ ಟೈಪ್ ಏನ್ ಮಾಡೋಣ, ಸೀಕ್ವೆನ್ಸ್ ಆಫ್ ವ್ಯಾಲ್ಯೂಸ್ ಅಂದ್ರೆ ಜಸ್ಟ್ ಈಗ ನಿರಂಜನ್ ಕುದ್ರಾಳ್ ಹಲೋ ವರ್ಲ್ಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ನಿರಂಜನ್ ಕುದ್ರಾಳ್ ಯೂಟ್ಯೂಬ್ ಚಾನಲ್, ಥ್ಯಾಂಕ್ ಯು. ಇದೇನ್ ನಥಿಂಗ್ ಬಟ್ ಯಾವ್ಯಾವ ನಾವು ವರ್ಡ್ಸ್ ನ ಅಥವಾ ಒಂದ್ 2-3 ವರ್ಡ್ಸ್ ನ ಸೀಕ್ವೆನ್ಸ್ ಅಲ್ಲಿ ಯೂಸ್ ಮಾಡ್ಕೊಂತ ಹೋಗ್ತಿದೀವಿ ಅಂದ್ರೆ ಅದನ್ನ ನಾವು ಸ್ಟ್ರಿಂಗ್ ಡಾಟಾ ಟೈಪ್ ಅಂತ ಹೇಳ್ತೀವಿ. ಸೊ ಇದಿಷ್ಟನ್ನ ನಾನು ವಿತ್ ಪ್ರೋಗ್ರಾಮ್ ಎಕ್ಸಾಂಪಲ್ ಸಮೇತ ಪೈಥಾನ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ಅಲ್ಲಿ ನೋಡೋಣ. ಹಲೋ ವೆಲ್ಕಮ್ ಬ್ಯಾಕ್ ಗೈಸ್. ಸೊ ನಾನಿವಾಗ ವಿತ್ ಪ್ರೋಗ್ರಾಮ್ ಎಕ್ಸಾಂಪಲ್ ತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟ್ ಇಂಟೀಜಿಯರ್ ಡಾಟಾ ಟೈಪ್ಗೆ ಸೊ ನಾವು ವೇರಿಯೇಬಲ್ಸ್ ಅಲ್ಲಿ ಹೆಂಗೆ ಯೂಸ್ ಮಾಡ್ಕೊಂಡಿದ್ವೋ ಸೇಮ್ ಅದೇ ತರ ಇಲ್ಲೂ ಕೂಡ ಇಲ್ಲಿ ಯಾವುದೋ ಡಿಫ್ರೆನ್ಸಸ್ ಇಲ್ಲ. ಸೇಮ್ ನಾವು ಅವಾಗ ಯಾವ ರೀತಿ ಯೂಸ್ ಮಾಡಿದ್ವಿ, ಯಾವುದೋ ಒಂದು ಏಜ್ ಅಂತ ತಗೊಂಡಿದ್ವಿ, ಈಕ್ವಲ್ಸ್ ತಗೊಂಡು ಸಮಥಿಂಗ್ ಪ್ರಿಂಟ್ ಮಾಡೋಣ. ಸೊ ನೆಕ್ಸ್ಟ್ ಲೈನ್ ಅಲ್ಲಿ ಗೊತ್ತಲ್ಲ ಸ್ಟೋರಿ, ಪ್ರಿಂಟ್ ಬ್ರಾಕೆಟ್ ಓಪನ್ ಮಾಡಬೇಕು, ಡಬಲ್ ಕೋಟ್ ಓಪನ್ ಮಾಡಬೇಕು, ವಿತ್ ಕ್ಯಾಪಿಟಲ್ ಲೆಟರ್ ಎ ವಿತ್ ಲೋಯರ್ ಕೇಸ್ AGE. we have to do semicolon also, sorry colon also, then come out of the double quote, put and comma, again write age with lower case letters, then come out of the bracket, then we have to run the program. This is already we learned in the variables, the same thing we are going to do here. So we got output as on 35 here. That's a example for the integer data variable, integer data type. So the same example we taken for a variables also, the same thing we are taking here also for data type. So what is the difference between various and data types, I'll explain later. So let me go with the another remaining examples. So what I told you know, what I told that okay, the Python console is now available. So for floating point data type, so if we write any decimals numbers, then we enter, we get the same as an output 0.32 0.32. This is also decimal value, this is also a decimal value, so there is no changes here. So what I told you is for scientific notations we have to use the small or uppercase letter E. So let me check that. I'll write 023.45. so I have to do sign conversions here. Point, I have to shift the points, so let me use small letter E, then let me shift it for 2 phases, then I will put enter. Wait, let me file input line 1 0.3245 is syntax error invalid.
something went wrong here. I think 0.23 E1. Let me check. Here sign conversions has done. Look here. Here 0.23 E1. We told that to shift 1 point back side, so it already shifted. So let me take that for the front side also. 0.56. Let me use capital letter E. ಹಿಂದ್ಗಡೆ ಹೋಗ್ಬೇಕು, ಬೇರೆ ಸೈಡ್ ಹೋಗ್ಬೇಕಂದ್ರೆ ಮೈನಸ್ ವ್ಯಾಲ್ಯೂನ ಯೂಸ್ ಮಾಡಬೇಕು, ಅದು ಕಾಮನ್ ಥಿಂಗ್. ಸೊ ಇಲ್ಲಿ ಒನ್ ಮೋರ್ ವ್ಯಾಲ್ಯೂನ ನಾನು ಆ್ಯಡ್ ಮಾಡ್ತೀನಿ ತಾಳಿ. ಸೊ ಇವಾಗ ಎಂಟರ್ ಕೊಡೋಣ. ಸಿ ಲುಕ್ ಹಿಯರ್, 2 ಪಾಯಿಂಟ್ ಹಿಂದ್ಗಡೆ ಶಿಫ್ಟ್ ಆಗಿದೆ. ಇದನ್ನೇ ನಾನು ಹೇಳ್ಬೇಕು ಅಂತ ಇದ್ದ. ಸೊ ಏನು ಅಂದ್ರೆ ನಾವು ಸೈಂಟಿಫಿಕ್ ನೋಟೇಶನ್ಸ್ ತರ ಬರಿಬೇಕು ಅಂತಂದ್ರೆ, ಸೊ ಇಂಟು 10 ಪವರ್ ಮೈನಸ್ 2. What this E nothing but into 10 power, this minus 2 value minus 2 into 10 power. 0.23 into 10 power 1 is nothing but 2.3. 0.556 into 10 power minus 2 is nothing but 0.0056. This is all about floating data type. So again come back here. So let me explain example for the Boolean data type. What is Boolean? It says that it is true or false. That's enough. There is nothing more here. So ಅದು ಟ್ರೂ ಹೌದಾ ಅಲ್ವಾ ಅಂತ ಹೇಳುತ್ತೆ. ಇವಾಗ ನಾನು ನನ್ನ ನೇಮೇ ಯೂಸ್ ಮಾಡ್ಕೊಂಡು ಒಂದು ಪ್ರೋಗ್ರಾಮ್ ಬರೀತೀನಿ. ಫಸ್ಟ್ ನನ್ನ ನೇಮ್ ಏನು ಅಂತ ಅಂದ್ರೆ ಎಲ್ಲರಿಗೂ ಗೊತ್ತು, ನಿರಂಜನ್ ಕುದ್ರಾ. ಸೊ ನಾನಿಲ್ಲಿ ನಿರಂಜನ್ ಅಂತ ಬರೀತೀನಿ. ಓಕೆ, ನೇಮ್ ಇಸ್ ಈಕ್ವಲ್ ಟು ನಿರಂಜನ್ ಅಂತ ಬರ್ದೆ. ಸೊ ಸಾರಿ, ನೇಮ್ನ ಯಾವತ್ತು ಡಬಲ್ ಕೋಟ್ಸ್ ಅಲ್ಲಿ ಬರಿಬೇಕು. ನಾನು ಮುಂಚೆನೆ ಹೇಳಿದ್ದೆ, ನೀವು ಸ್ಟ್ರಿಂಗ್ಸ್ ಯೂಸ್ ಮಾಡುವಾಗ ಡಬಲ್ ಕೋಟ್ನ ಯೂಸ್ ಮಾಡೋದು ಮರೆಯಂಗಿಲ್ಲ ಅಂತ. ಲಾಸ್ಟ್ ಟೈಮ್ ವೇರಿಯೇಬಲ್ಸ್ ಎಕ್ಸ್ಪ್ಲೈನ್ ಮಾಡುವಾಗ ಹೇಳಿದ್ದೆ, ನೀವೇನಾದ್ರೂ ಸ್ಟ್ರಿಂಗ್ಸ್ ಬರೀತೀರಿ ಅಂತಂದ್ರೆ ಕಂಪಲ್ಸರಿ ನೀವು ಡಬಲ್ ಕೋಟ್ನ ಯೂಸ್ ಮಾಡಲೇಬೇಕು. ಸೊ ನೇಮ್ ಅನ್ನೋದು ಇಲ್ಲಿ ಸ್ಟ್ರಿಂಗ್ ವೇರಿಯೇಬಲ್. ಹಿಯರ್ ಏಜ್ ಇಸ್ ಆಲ್ಸೋ ಎ ವೇರಿಯೇಬಲ್. ಡೋಂಟ್ ಫಾರ್ಗೆಟ್ ದ ಓಲ್ಡ್ ಥಿಂಗ್ಸ್. ಏಜ್ ಅನ್ನೋದೇನು ವೇರಿಯೇಬಲ್, ನೇಮ್ ಅನ್ನೋದೇನು ವೇರಿಯೇಬಲ್. ಯಾವ ವೇರಿಯೇಬಲ್? ನೇಮು ಸ್ಟ್ರಿಂಗ್ ವೇರಿಯೇಬಲ್. ಸ್ಟ್ರಿಂಗ್ ವೇರಿಯೇಬಲ್ ಬರೆಯುವಾಗ ನಾವೇನ್ ಮಾಡ್ಬೇಕು? ಎನ್ ಡಬಲ್ ಕೋಟ್ ನ ಯೂಸ್ ಮಾಡಬೇಕು. ಸೊ ಓಕೆ, ಸೊ ಇಲ್ಲಿ ನಾನು ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಕೂಡ ಯೂಸ್ ಮಾಡ್ಕೊಂಡು ಒಂದು ಎಕ್ಸ್ಪ್ಲೇನ್ ತೋರಿಸ್ತೀನಿ. ಯಾಕಂದ್ರೆ ನಾನು ಒಂದೊಂದೇ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂತ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋದ್ರೆ ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲೇ ನೀವು ಕಲ್ಕೊಂತ ಹೋಗ್ತೀರಾ. ಸೊ ಟೈಮ್ ಕನ್ಸ್ಯೂಮ್ ಆದಂಗ ಆಗುತ್ತೆ ಅಂತ ಹೇಳ್ಕೊಡ್ತೀನಿ. ಸೊ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ನ ಈಗ ಯೂಸ್ ಮಾಡ್ತೀನಿ. ಹೆಂಗೆ ಅಂದ್ರೆ, ಇಫ್ ಎಲ್ಸ್, ಸಾರಿ ಓನ್ಲಿ ಇಫ್ ಅಷ್ಟೇ ಯೂಸ್ ಮಾಡೋಣ. ಫಸ್ಟ್ ಇಫ್ ನನ್ನ ನೇಮು ಏನ್ ಮರ್ದಿನ ಮೇಲ್ಗಡೆ ನೇಮ್. ಇಫ್ ನನ್ನ ನೇಮ್ ಏನು? ಸಾರಿ, ಇಫ್ ಇಯರ್ ನಾವಿಲ್ಲಿ ಏನ್ ಯೂಸ್ ಮಾಡಿದೀನಿ ಅಂದ್ರೆ ಈಸ್ ಈಕ್ವಲ್ ಟು, 2 ಸರ್ತಿ ಈಕ್ವಲ್ ಬರ್ದೀನಿ ಅಂದ್ರೆ ಈಸ್ ಈಕ್ವಲ್ ಟು ಅದು ಆಪರೇಟರ್ಸ್. ನಾನು ಆಪರೇಟರ್ಸ್ ಎಕ್ಸ್ಪ್ಲೇನ್ ಮಾಡುವಾಗ ಆ ಪಾಯಿಂಟ್ ನ ಹೇಳ್ತೀನಿ. ಸೊ ಜಸ್ಟ್ ಇಲ್ಲಿ ನೀವು ನೆನ್ಪಿಟ್ಕೊಂಡಿರ್ರಿ. ಇವಾಗ ನನ್ನ ನೇಮು ನನ್ನ ಮೇಲ್ಗಡೆ ಏನ್ ಕೊಟ್ಟಿದ್ದೀನಿ ಅಂದ್ರೆ ನಿರಂಜನ್ ಅಂತ ಕೊಟ್ಟಿದ್ದೀನಿ. ಅಪ್ಪರ್ ಕೇಸ್ ಎನ್ ಕೊಟ್ಟಿದ್ದೀನಿ, ಇಲ್ಲಿ ಅಪ್ಪರ್ ಕೇಸ್ ಎನ್ನೇ ಕೊಡ್ಬೇಕು. ಅಕಸ್ಮಾತ್ ನಾವಿಲ್ಲಿ ಅಪ್ಪರ್ ಕೇಸ್ ಅಲ್ಲಿ ಇಲ್ಲಿ ಲೋಯರ್ ಕೇಸ್ ಕೊಟ್ವಿ ಅಂದ್ರೆ ಅದು ತಪ್ಪಂತ ತೋರಿಸುತ್ತೆ, ಐ ಮೀನ್ ಎರರ್ ಅಂತ ತೋರಿಸುತ್ತೆ. ಇಲ್ಲಿ ನಾನೊಂದು ಏನ್ ಬಿಟ್ಟಿದ್ದೀನಿ, ಕೋಲನ್ ಬಿಟ್ಟಿದ್ದೀನಿ, ಅದಕ್ಕೆ ಅದು ರಾಂಗ್ ಅಂತ ತೋರಿಸ್ತು ನೋಡಿ. ಓಕೆ, ಇಫ್ ನೇಮ್ ಆಯ್ತು. ಇವಾಗ ಎಲ್ಸಿಗ್ ಬರೋಣ. ಸೊ ಇದನ್ನ ಪ್ರಿಂಟ್ ಮಾಡಕ್ ಕೂಡ ಹೇಳ್ಬಿಡ. ಪ್ರಿಂಟ್ ಏನೋ ನಿರಂಜನ್ ಅಂತ ಪ್ರಿಂಟ್ ಮಾಡ್ಬೇಕು. ಸೊ ನಾನಿಲ್ಲಿ ಒಂದ್ ಸ್ವಲ್ಪ ಡ್ರ್ಯಾಗ್ ಮಾಡೋಣ, ಹಲೋ ನಿರಂಜನ್ ಅಂತ ಹೇಳಿ. ಇದು ಎನ್ ಕ್ಯಾಪಿಟಲ್ಲೇ ಆಗ್ಬೇಕು. ನಾನು ಒಂದ್ಸರಿ ಎನ್ ಕ್ಯಾಪಿಟಲ್ ಕೊಟ್ಟಿದ್ದೀನಿ ಅಂದ್ರೆ ಕಂಪಲ್ಸರಿ ಪ್ರತಿ ಸರಿ ಕೂಡ ಎನ್ ಕ್ಯಾಪಿಟಲ್ಲೇ ಇರಬೇಕು. ಡೋಂಟ್ ಫರ್ಗೆಟ್ ದೀಸ್ ಥಿಂಗ್ಸ್. ಇಫ್ ಆತು. ನೆಕ್ಸ್ಟ್ ಎಲ್ಸ್ ಸ್ಟೇಟ್ಮೆಂಟಿಗೆ ಬರೋಣ. ಇಲ್ಲಿ
ಪ್ರಿಂಟ್ ಅಲ್ಲಿ ಕೂಡ ಏನೋ ಒಂದು ಮಿಸ್ಟೇಕ್ ಆಗಿದೆ. ಪ್ರಿಂಟ್ PRINT ಕರೆಕ್ಟ್ ಇದೆ, ಬಟ್ ಇಲ್ಲಿ ಏನಾದ್ರೂ ಸ್ಪೇಸ್ ಹಾಕ್ಬೇಕಾ? ಓಕೆ, ಅದ್ ನಮ್ಗೆ ಮುಂದೆ ಎರರ್ ತೋರಿಸಿದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಪ್ರಿಂಟ್ ಹಲೋ ನಿರಂಜನ್ ಆಯ್ತು. ಸೊ ನೆಕ್ಸ್ಟ್ ಏನ್ ಮಾಡೋಣ, ಎಲ್ಸ್ ಸ್ಟೇಟ್ಮೆಂಟ್ ನಾವು ಯೂಸ್ ಮಾಡಬೇಕು. ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಮಾಡೋದು ಎಲ್ಲಿ ಅಂದ್ರೆ ಕೆಳಗಡೆ ಇಲ್ಲಿ ಎಲ್ಸ್ ಅಂತ ಹಾಕ್ಬೇಕು. ಎಲ್ಸ್ ಎಲ್ಸ್ ಅಂದ್ರೆ ಅರ್ಥ ಏನು? ಕಾಮನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಅದು ಅಲ್ಲ ಅಂದ್ರೆ ಇದು, ಅಂದ್ರೆ ಇಫ್ ನನ್ನ ಹೆಸರು ನಿರಂಜನ್ ಅಲ್ಲ ಅಂದ್ರೆ ಎಲ್ಸ್, ನಿರಂಜನ್ ಬಿಟ್ಟು ಬೇರೆ ಏನೋ ಇದೆ ಅದೇನೋ ಅದನ್ನ ಪ್ರಿಂಟ್ ಮಾಡು ಅಂತ ಹೇಳ್ತೀವಿ. ಈಗ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಮೀನಿಂಗ್ ಇಷ್ಟೇ. ಅದು ಎಲ್ರು ನಾವು ಕ್ಲಾಸಲ್ಲಿ ಕೇಳುವಾಗ ಹೆಂಗ ಅನ್ಸುತ್ತೆ ಅಂದ್ರೆ ಅದೇ ದೊಡ್ಡದೇನೋ ಸೈಕಾಲಜಿ ಇದೆ ಅಲ್ಲಿ, ಅದನ್ನ ನಾವು ಮಾಡ್ತಿದೀವಿ ಅಂತ ಅನ್ಸುತ್ತೆ. ಸೊ ಆ ತರದ್ದೇನು ಇಲ್ಲ. ನೆಕ್ಸ್ಟ್ ಪ್ರಿಂಟ್ ನನ್ನ ಹೆಸರು ನಿರಂಜನ್ ಅಲ್ಲ ಅಂದ್ರೆ ಏನು, ಏನಂತ ಪ್ರಿಂಟ್ ಮಾಡ್ರಿ ಅಂದ್ರೆ ಹಲೋ, ಬೇಡ, ನನ್ನ ಹೆಸರು ನಿರಂಜನ್ ಅಲ್ಲ ಅಂದ್ರೆ ಕುದ್ರಾಳ್ ಅಂತ ಟೈಪ್ ಮಾಡು ಅಂತ ಹೇಳ್ತಿದ್ದೀನಿ ನಾನು ಪೈಥಾನ್ಗೆ. ನಾನು ಹೇಳಿದ ಪೈಥಾನ್ಗೆ ಅರ್ಥ ಆಗಿಲ್ಲ, ನಿಮಗೆ ಅರ್ಥ ಆಗ್ತಿದೆ, ನೀವು ಮತ್ತೆ ಹಂಗೆ ಹೇಳ್ಬೇಡಿ. ಸೊ ಇವಾಗ ಒಂದು ಪ್ರೋಗ್ರಾಮ್ ರೆಡಿ ಆಯ್ತು. ಏನು, ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅನ್ ಬೂಲಿಯನ್ ಡಾಟಾ ಟೈಪ್. ಅದಕ್ಕೋಸ್ಕರ ನಾನು ಈ ಎಕ್ಸಾಂಪಲ್ ನ ತಗೊಂಡಿದ್ದೀನಿ. ಇಲ್ಲಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ನ ಯೂಸ್ ಮಾಡಿದೀನಿ. ಇಫ್ ನನ್ನ ಹೆಸರು ನಿರಂಜನ್ ಕುದ್ರಾಳ್ ಆದ್ರೆ ಹಲೋ ನಿರಂಜನ್ ಅಂತಾನೆ ಟೈಪ್ ಮಾಡು. ಎಲ್ಸ್ ಅಂದ್ರೆ ನನ್ನ ಹೆಸರು ನಿರಂಜನ್ ಅಲ್ಲ ಅಂದ್ರೆ ಕುದ್ರಾಳ್ ಅಂತ ಟೈಪ್ ಮಾಡು ಅಂತ ನಾನು ಅದಕ್ಕೆ ಹೇಳಿದೀನಿ. ಸೊ ಪ್ರೋಗ್ರಾಮ್ ನ ರನ್ ಮಾಡೋಣ. ಹಲೋ ನಿರಂಜನ್, ನನ್ನ ಹೆಸರು ನಿರಂಜನ್ ಹೌದು. ಸೊ ಇಲ್ಲಿ ಹಲೋ ನಿರಂಜನ್ ಇದೆ. ಸೊ ಇಲ್ಲಿ ನೋಡಿ ನೀವು ಕ್ಯಾಪಿಟಲ್ ಲೆಟರ್ ಎನ್ ಬಂದಿದೆ, ನಾನು ಇಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಕ್ಯಾಪಿಟಲ್ಲೇ ಬಂದಿದೆ. ಇಲ್ಲಿ ನಾನು ನಿರಂಜನ್ ಅಂತ ಹಾಕಿದ್ದೀನಲ್ಲ, ಅದ್ರ ಬದಲು ಅಲ್ಲಿ ಕುದ್ರಾಳ್ ಅಂತ ಹಾಕೋಣ. ಇವಾಗ ಏನ್ ಬರುತ್ತೆ ನೋಡೋಣ. ಲುಕ್, ಹಲೋ ಕುದ್ರಾಳ್ ಬಂತು. ಇವಾಗ ಅರ್ಥ ಮಾಡ್ಕೊಳ್ರಿ, ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಏನು ಅಂದ್ರೆ ನಾನು ಫಸ್ಟ್ ಗೆ ನನ್ನ ಹೆಸರು ಕುದ್ರಾಳ್ ಅಂತ ಅವಾಗ ಏನ್ ಕೊಟ್ಟಿದ್ದೆ, ನಿರಂಜನ್ ಅಂತ ಕೊಟ್ಟಿದ್ದೆ. ಅವಾಗ ಏನಂತ ಕೊಟ್ಟಿದ್ದೆ, ಇಲ್ಲಿ ನಿರಂಜನ್ ಅಂತ ಕೊಟ್ಟಿದ್ದೆ. ಸೊ ಇಲ್ಲೇ ನಿರಂಜನ್ ಅಂತ ಸ್ಯಾಟಿಸ್ಫೈ ಆಯ್ತು, ನಿರಂಜನ್ ಅಂತಾನೆ ಔಟ್ಪುಟ್ ಬಂತು. ಸೊ ಇವಾಗ ನಾನು ನನ್ನ ನೇಮ ಇಲ್ಲಿ ಕುದ್ರಾಳ್ ಅಂತ ಚೇಂಜ್ ಮಾಡಿದೀನಿ. ಇಲ್ಲಿ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಸ್ಟಾರ್ಟಿಂಗ್ ನನ್ನ ಹೆಸರು ನಿರಂಜನ್ ಇದ್ರೆ ನಿರಂಜನ್ ಅಂತ ಪ್ರಿಂಟ್ ಮಾಡಂತ ಹೇಳಿದ್ದೆ. ಬಟ್ ಇಲ್ಲಿ ನನ್ನ ನೇಮ್ ನಿರಂಜನ್ ಅಲ್ಲ, ಕುದ್ರಾಳ್ ಅಂತ ಇದೆ. ಸೊ ಈ ಎಲ್ಸ್ ಸ್ಟೇಟ್ಮೆಂಟ್ ಬಂದು ಇಲ್ಲಿ ಕುದ್ರಾಳ್ ಅಂತ ಔಟ್ಪುಟ್ ತೋರಿಸ್ತಾ ಇದೆ, ಇಲ್ಲಿ ನೋಡಿ. ಸೊ ಇಲ್ಲಿ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಕೂಡ ಸ್ಯಾಟಿಸ್ಫೈ ಆಯ್ತು. ನೆಕ್ಸ್ಟ್ ಸ್ಟ್ರಿಂಗ್ ಡಾಟಾ ಟೈಪ್. ಸ್ಟ್ರಿಂಗ್ ಡಾಟಾ ಟೈಪ್ ಗೆ ಒಂದು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡ್ತೀನಿ, ವೇಟ್. ಸೊ ಗೈಸ್, ಸ್ಟ್ರಿಂಗ್ ವೇರಿಯಬಲ್ ನಾವ್ ಏನಾದ್ರು ಎಕ್ಸಾಂಪಲ್ ತಗೊಂಡಿದ್ವು, ಸೇಮ್ ಅದೇ ತರ ಸ್ಟ್ರಿಂಗ್ ಡಾಟಾ ಟೈಪ್ ಕೂಡ ಅಲ್ಲೇನೋ ಅಷ್ಟೊಂದು ವೇರಿಯೇಷನ್ಸ್ ಇಲ್ಲ. ಸೊ ಎಕ್ಸ್ಪ್ಲೇನ್ ಮಾಡ್ತೀನಿ. ನೇಮ್ ಈಸ್ ಈಕ್ವಲ್ ಟು, ಸಾರಿ ಪ್ರತಿ ಸರಿ ನೇಮೇ ಬೇಡ. ಸೊ ಇವಾಗ ನಾವು ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಮಾಡೋಣ. ಗ್ರೀಟಿಂಗ್ಸ್ ಹೇಳೋಣ, ಯಾರಾದ್ರೂ ಗುಡ್ ಮಾರ್ನಿಂಗ್ ಅಂತ, ಹ್ಯಾಪಿ ಬರ್ತ್ಡೇ ಅಂತ ಹೇಳೋಣ. ಸೊ ಗ್ರೀಟಿಂಗ್. ಸೊ ಸ್ಟ್ರಿಂಗ್ ಯೂಸ್ ಮಾಡುವಾಗ ಯಾವಾಗಲೂ ಕಂಪಲ್ಸರಿ ಏನ್ ಮಾಡ್ಬೇಕು, ನಾವು ಏನ್ ಮಾಡ್ಬೇಕು, ಈಕ್ವಲ್ಸ್ ನ ಯೂಸ್ ಮಾಡ್ಬೇಕು, ಸಾರಿ ಡಬಲ್ ಕೋಟ್ ನ ಯೂಸ್ ಮಾಡ್ಬೇಕು. ಇಲ್ಲಿ ಕ್ಯಾಪ್ಸ್ ಲಾಕ್ ಆನ್ ಮಾಡ್ತೀನಿ, ಹ್ಯಾಪಿ ಬರ್ತ್ಡೇ, ಇಟ್ಸ್ ಏನೋ. ಇದು ಒಂದು ವಾಟ್, ದಿಸ್ ಇಸ್ ಅನ್ greeting ಅನ್ನೋದು ಒಂದು ಡಾಟಾ, which data it is, string. So let me run the file, what we will get now. greeting ಬಂದಿಲ್ಲ. So string variable